3:58ಕ್ಕೆ ಸ್ಟಾರ್ಟ್ ಆಯಿತು. ಈಗ ಇನ್ನೂ ಕಂಪ್ಲೀಟ್ ಇನ್ನೊಂದಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕತ್ತಾದ್ಮೇಲೆ ಇನ್ನೂ 7-7:30 ಗಂಟೆವರೆಗೆ ಇರ್ತದೆ. ದಯವಿಟ್ಟು ತಾವು ಇರಬೇಕು, ಯಾಕಂದ್ರೆ ನೀವು ಕವರ್ ಮಾಡಿದ್ರೆ ನಮ್ಮ ಪಬ್ಲಿಕ್ ಅವರಿಗೆ ಒಂದು ಸಂದೇಶ ಹೋಗ್ತದೆ. ಸರ್ ಈಗ ನಾಳೆ ಕಾರವಾರ ಆಗಿರ್ಬೋದು ಮತ್ತು ರಾಯಚೂರು ವಿಚಾರದ ನಾವು ಇನ್ನೂ ಟೈಮ್ ಟೇಬಲ್ ಫಿಕ್ಸ್ ಮಾಡಿಲ್ಲ. ಟೈಮ್ ಟೇಬಲ್ ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ. ಕೈಗ ಆಗುತ್ತೆ, ರಾಯಚೂರು ಥರ್ಮಲ್ ಪವರ್ ಆಗುತ್ತೆ, ಆಮೇಲೆ ಮೈಸೂರು ನೋಡೋಣ. ಜಾಗ ನಾವು ಐಡೆಂಟಿಫೈ ಮಾಡಿಲ್ಲ, ಮತ್ತು KRS ಡ್ಯಾಮ್ ಆಗುತ್ತೆ. ಈ ಒಂದು ವಾರದಲ್ಲಿ ಎಲ್ಲ ಕಡೆ ನಾವು ಡೇಟ್ ಫಿಕ್ಸ್ ಆಗಿಲ್ಲ ಸರ್. ಇವಾಗ ಮಾಕ್ಟೂರಲ್ಲಿ ಯಾವ್ಯಾವ ವಿಧವಾದಂತಹ ಒಂದು ರಕ್ಷಣಾ ಕಾರ್ಯಾಚರಣೆ ತೋರಿಸ್ತಾ ಇತ್ತು ಅಂತ ಹೇಳಿ ಸರ್ ಇವತ್ತಿಂದ ಇದರಲ್ಲಿ ಸರ್. ಅಂದ್ರೆ ಒಂದು ರೆಸ್ಕ್ಯೂ ವಿಚಾರದಲ್ಲಿ ಬೋಟಿಂಗ್ ರೆಸ್ಕ್ಯೂ ಆಯಿತು, ಬಿಲ್ಡಿಂಗ್ ರೆಸ್ಕ್ಯೂ, ಅದು ಯಾವ ತರ ವಿಧಗಳು ಯಾವ ಡಿಬೇಟ್ ಅಂದರೆ ಜನರಿಗೆ ಸಿವಿಲ್ ಡಿಫೆನ್ಸ್ ಮತ್ತು ಫೈರ್ ಫೋರ್ಸ್ದು ಏನು ಕಂಟ್ರಿಬ್ಯೂಷನ್ ಇದೆ. ವಾರ್ ಟೈಮ್ ಅಥವಾ ಎಮರ್ಜೆನ್ಸಿ ಲೈಕ್ ಸಿಚುವೇಶನ್ ಇದ್ದಾಗ ನಾವು ಯೂನಿಫಾರ್ಮ್ ಫೋರ್ಸಸ್ ಜೊತೆಗೆ ಸಿವಿಲಿಯನ್ಸ್ ಅವರಿಗೆ ಹೇಗೆ ಕರ್ಕೊಂಡು ಇನ್ವಾಲ್ವ್ ಮಾಡಿಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಬಿಕಾಸ್ ವಿದೌಟ್ ಸಿವಿಲಿಯನ್ ಸಪೋರ್ಟ್, ವಿದೌಟ್ ಪಬ್ಲಿಕ್ ಸಪೋರ್ಟ್, ವಿ ಆರ್ ಔಟ್ ನಂಬರ್ಡ್. ಇನ್ನೊಂದು ಎಮರ್ಜೆನ್ಸಿ ಸಿಚುವೇಶನ್ ನಮಗೆ ಎಲ್ಲರಿಗೂ ಸಹಕಾರ ಬೇಕಾಗ್ತದೆ. ಅದಕ್ಕೆ ನಾವು ಇದು ಮಾಕ್ ಡ್ರಿಲ್ ಮಾಡ್ತೇವೆ. ಇದು ನಿಮ್ಮ ಮುಖಾಂತರ, ತಮ್ಮ ಮುಖಾಂತರ ಪಬ್ಲಿಕ್ಗೆ ಒಂದು ಅವೇರ್ನೆಸ್ ಆಗಲಿ. ಸರ್, ಇವತ್ತು ಬೆಂಗಳೂರಲ್ಲಿ ಇಲ್ಲಿ ಆಫೀಸ್ ಹತ್ರ ಮಾಡಿದ್ದೀರಿ, ನಾಳೆ ಅಥವಾ ಇದರಲ್ಲಿ ಬೆಂಗಳೂರು ಬೇರೆ ಬೇರೆ ಕಡೆ ಮಾಡೋ ಥರ ಪ್ಲಾನ್ ಏನಾದರೂ ಆಗಿದೆಯಾ, ಹೇಗೆ ಸರ್? ನಾವು ಸ್ಟೇಡಿಯಂ ಬಗ್ಗೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ಸ್ಟೇಡಿಯಂ ಇಸ್ ಅ ವೆರಿ ವೆರಿ ವಲ್ನರೇಬಲ್ ಸ್ಪಾಟ್. ಓಕೆ. ಸೊ ಅಲ್ಲಿ KSCA ಅಥಾರಿಟೀಸ್ ಜೊತೆ ಮಾತಾಡಿಕೊಂಡು ಒಂದಿನ ಯಾವಾಗ ಫ್ರೀ ಇರ್ತಾರೆ, ಯಾವಾಗ ಮ್ಯಾಚ್ ಇರೋಲ್ಲ, ಆವಾಗ ಒಂದು ಡ್ರಿಲ್ ಅಲ್ಲಿ ಕೂಡ ಮಾಡಬೇಕು. ಬಿಕಾಸ್ ಇಟ್ ಈಸ್ ವೆರಿ ವೆರಿ ವಲ್ನರೇಬಲ್. ಒಂದೇ ಕಡೆ ಒಂದೇ ಮ್ಯಾಚ್ನಲ್ಲಿ 40,000 ಜನ ಇರ್ತಾರೆ. ಸದ್ಯಕ್ಕೆ ಯಾವತ್ತು ಅಂತ ಆಗಿಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಹೇಳ್ತೀವಿ. ಕಾಲೇಜ್ ಮತ್ತೆ ಯೂನಿವರ್ಸಿಟಿಗಳಲ್ಲೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಬೇಕು ಅಂತ. ಸೊ ಅದೇ ಅವರಿಗೆ ರಜಾ ಕೊಡಬೇಕಾದ್ರೆ ನಾವು ಅವರಿಗೆ ನೋಟಿಸ್ ಕೊಡಬೇಕು. ಕಾಲೇಜ್ ಮತ್ತೆ ಶಾಲೆಗಳಿಗೆ ಇನ್ವಾಲ್ವ್ ಮಾಡಬೇಕಾದ್ರೆ ಅವ್ರಿಗೆ ಮೊದಲಿಂದ ನಾವು ಹೇಳಬೇಕು. ಯಾಕಂದರೆ ನಿಮಗೆ ಅರ್ಧ ದಿನ ಸಿಕ್ಕಿತ್ತು ಒಂದು ಡ್ರಿಲ್ ರೆಡಿ ಮಾಡೋಕ್ಕೆ. ಆದರೆ ಅಲ್ಲಿಗೆ ನೆಕ್ಸ್ಟ್ ಟೈಮ್ ಅವರಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಮತ್ತು ಕಾಲೇಜಸ್, NCC, ಸ್ಕೌಟ್ಸ್, ಗೈಡ್ಸ್ ಎಲ್ಲರಿಗೂ ಒಂದು ಅವ್ರದ್ದು ಪಾತ್ರ ಏನು ಇರ್ಬೋದು ಅವರಿಗೆ ತಿಳ್ಕೊಳ್ತೀವಿ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.